ಹಾಯ್ ಹಲೋ ನಮಸ್ತೆ. 3 ದಿನದಿಂದ ಒಂದೇ ಸಮ ಸ್ನೋ ಬೀಳ್ತಾನೆ ಇದೆ ರೀ. ಅಲ್ಲಿ ನೋಡಿ ಮನೆ ಎಂಟ್ರೆನ್ಸ್ ಯಾವುದು, ರೋಡ್ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ. ಅದು ಹೆಂಗೆ ಒಳಗೆ ಹೋಗ್ತಾರೋ ಗೊತ್ತಿಲ್ಲ. ನೋಡಿ ಫುಟ್ಪಾತ್ ಇದು ಹೆಂಗಿದೆ ನೋಡಿ. ಇದು ರೋಡ್ ನೋಡಿ, ರೋಡು ಫುಟ್ಪಾತ್ ಬಿಡಿ, ಆ ರೋಡ್ ಹೆಂಗೆ ಕಾಲಿಟ್ರೆ ಹಂಗೆ ಒಳಗೆ ಹೋಗ್ತಾ ಇದೆ. ಅದು ಹೆಂಗೆ ಗಾಡಿಗಳು ಹೋಗುತ್ತೋ ಇದರಲ್ಲಿ ಗೊತ್ತಿಲ್ಲ. ನಮ್ಮೂರಲ್ಲಿ ಸ್ವಲ್ಪ ನೀರು ಬಂತು ಅಂದ್ರೆ ಸ್ಕಿಡ್ ಆಗಿಬಿಡ್ತೀವಿ. ಇಲ್ಲೆಲ್ಲ ಯಾವ ಪರಿ ಸ್ಕಿಡ್ ಆಗುತ್ತೆ ನೀವೇ ಯೋಚನೆ ಮಾಡಿ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಕಾಲು ಒಳಗೆ ಈ ಮರಳಲ್ಲಿ ಹೋಗುತ್ತೆ ನೋಡಿ, ಆ ಥರ ಹೋಗ್ತಾ ಇದೆ. ಇಲ್ಲಿ ನೋಡಿ ಎಲ್ಲ ಸ್ನೋ ಬೋರ್ಡ್ಗಳು ಎತ್ಕೊಂಡು ಬಂದುಬಿಟ್ಟಿದ್ದಾರೆ. ನಮ್ಮೂರಲ್ಲಿ ಸ್ಕೇಟ್ ಬೋರ್ಡ್ ಅಂತೀವಿ ನಾವು, ಅದು ಇಲ್ಲಿ ಸ್ನೋ ಬೋರ್ಡ್ ಅಂತ ಸಿಗುತ್ತೆ. ಸ್ನೋ ಅಲ್ಲ ಆಟ ಆಡೋದಕ್ಕೆ. ನಮ್ಮೂರಲ್ಲೆಲ್ಲ ಸ್ವಲ್ಪ ಚಳಿ, ಗಾಳಿ, ಮಳೆ ಬೀಸ್ತು ಅಂದ್ರೇ, ಸೈಕ್ಲೋನ್ ಬಂತು ಅಂದರೆ ಎಲ್ಲರೂ ಬೆಚ್ಚಗೆ ಮನೇಲಿ ಹೊತ್ಕೊಂಡು ಬಜ್ಜಿನೋ ಬೋಂಡನೋ ಕಾಫಿನೋ ಟೀನೋ ಮಾಡ್ಕೊಂಡು ಕುಡಿತೀವಿ. ಆದರೆ ಇಲ್ಲಿ ನೋಡಿ ಎಲ್ಲ ಓಡ್ತಾ ಇದ್ದಾವೆ ಸ್ಕೇಟ್ ಬೋರ್ಡ್ಗಳು ಎತ್ಕೊಂಡು. ಇದೇ ನೋಡ್ರಿ ಆ ಸ್ನೋ ತಳ್ಳೋ ಬಂಡಿ, ಟ್ರಕ್ ಅಂತಾರೆ ಇಲ್ಲಿ. ಸ್ನೋನ ತಳ್ಕೊಂಡು ಒಂದು ಸೈಡಿಗೆ ಒಗೆದ್ಬಿಟ್ಟು ಹೋಗ್ಬಿಡುತ್ತೆ. ಇಲ್ಲಿ ಒಬ್ಬ ಅಮ್ಮ ಪಾಪ ಪಾರ್ಕಿಂಗಿಂದ ಗಾಡಿ ತೆಗಿಯೋಕ್ಕಾಗ್ದಿರಾ ಒದ್ದಾಡ್ತಿದ್ಲು. ಈ ಅಪ್ಪನ ಕರೆದು ಸೈಡ್ ಮಾಡಿಸ್ತಿದ್ದಾಳೆ. ಆ ಅಪ್ಪನೂ ರೋಡ್ ಕ್ಲೀನ್ ಮಾಡೋದು ಬಿಟ್ಟು ಅಲ್ಲೋಗಿ ಮಾಡಿಕೊಡ್ತಾ ಇದ್ದಾನೆ ಆ ಅಮ್ಮನಿಗೆ ಕಾರ್ ತೆಗಿಯೋಕ್ಕೆ. ಎಂಥ ಪಜ್ಜಿತಿ, ಭಾರಿ ಕಷ್ಟ ಆಗಿಬಿಟ್ಟಿದೆ ಪಾಪ ಜನಗಳಿಗೆ. ಹೆಂಗ್ರಿ ಇಲ್ಲಿ ಬಾಳೋದು ಈ ಥರ ಇದ್ದರೆ? ಅಯ್ಯೋ ದೇವರೇ. ಹಾಗೆ ವಾಕಿಂಗ್ ಹೋಗೋಣ ಅಂತ ಬಂದೆ. ಯಪ್ಪ ವಾಕಿಂಗ ಉಸಿರೇ ಆಡೋಕ್ಕಾಗ್ತಿಲ್ಲ ಇಲ್ಲಿ, ಆ ಥರ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಸ್ನೋ ಎಲ್ಲ ಸೈಡಿಗೆ ಎಳೆದು ಗೋಪುರ ಮಾಡಿಟ್ಟಿದ್ದಾರೆ. ನಮ್ಮೂರಲ್ಲೆಲ್ಲ ಏನು ಮಾಡ್ತಾರೆ, ಮಣ್ಣನ್ನು ಎತ್ತು ಸೈಡ್ಗೆ ಹಾಕಿಟ್ಟಿರ್ತಾರೆ ನೋಡಿ, ಉಡ್ಡೆ ಥರ. ಇಲ್ಲಿ ಸ್ನೋನ ಉಡ್ಡೆ ಥರ ಹಾಕಿಟ್ಟಿದ್ದಾರೆ. ಇದೆಲ್ಲ ಯಾವಾಗ ಕರಗುತ್ತೋ ದೇವರೇ ಗೊತ್ತಿಲ್ಲ. ನೋಡಿ ಪಾತ್ವೆ ಎಲ್ಲ ಹೆಂಗಿದ್ರಲ್ಲಿ ನಡ್ಕೊಂಡು ಹೋಗೋದು. ಮನೆಯಲ್ಲಿ ಹಾಲು ಮೊಸರು ತರಕಾರಿ ಎಲ್ಲ ತರಬೇಕಂದ್ರೆ ಹೆಂಗ್ರಿ ಹೋಗೋದು ಈ ಚಳಿಯಲ್ಲಿ? ನಮ್ಮೂರಲ್ಲಿ ಒಂದು ಬುಟ್ಟಿ ಎತ್ಕೊಂಡು ಹೋಗಿ ಸಂತೆಯಲ್ಲಿ ತಗೊಬಂದ್ವೋ ತಿಂದು ಅಂತಿರ್ತಿದ್ವಿ. ಇಲ್ಲಿ ಬುಟ್ಟಿನ ಕೈ ಹೊರಗೆ ಹಾಕೋಕ್ಕೆ ಆಗ್ತಿಲ್ಲ ಜೋಬಿಂದ. ಎಷ್ಟು ನೋಡ್ರಿ, ಅಲ್ಲಿ ನೋಡಿ ಸೈಕಲೆಲ್ಲ ಮುಚ್ಚೋಗ್ಬಿಟ್ಟಿದೆ, ಅರ್ಧ ಮುಚ್ಕೊಂಡಿದೆ, ರಿಮ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಎಣ್ಣೆ ಬಿಟ್ರೇ ಅವನು ಹೊಡಿಯೋಕ್ಕಾಗೋದು. ಏನು ಮಾಡ್ತಾನೋ, ಹಂಗೆ ಆಟಾಡ್ಕೊಂಡು ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕಾಗಿದೆ. ಏನು ಹೇಳ್ತೀರಾ? ಸ್ನೋನ ನೋಡಿ ಒಂದು ಕಮೆಂಟ್ ಹಾಕಿ, ಹಂಗೆ ಒಂದು ಲೈಕು ಕೊಟ್ಟರೆ ಸಾಕು.